ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಮಿತ್ರರನ್ನು ಸ್ವಾಗತಿಸ್ತಾ, ಏನು ನಮ್ಮ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಈಚೆಗೆ ತಾನೇ DCC ಬ್ಯಾಂಕ್ ಡೈರೆಕ್ಟರ್ ಆಗಿ ಗೆದ್ದಂಥ ರಘುಪತಿ ರೆಡ್ಡಿಯವರು ಆಗಮಿಸಿದ್ದಾರೆ. ನಮ್ಮ ಹಿರಿಯರು, ನಮ್ಮ ಪಕ್ಷದ ಮುಖಂಡರು ಆದಂಥ ಡಾಕ್ಟರ್ ಪ್ರಕಾಶ್ ಅವರು ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ಹಿರಿಯರು, ನಮ್ಮ ಪಕ್ಷದ ಮುಖಂಡರಾದಂಥ ನಾಗಮಂಗಲ ಶಂಕರಪ್ಪ ಅವರು ಬಂದಿದ್ದಾರೆ. ಮತ್ತು ನಮ್ಮ KP ಟ್ರಾವೆಲ್ಸ್ನ ಅಂತ ಪ್ರಭಾಕರ್ ಅವರು ಬಂದಿದ್ದಾರೆ. PAPCMS ಮಾಜಿ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ. ಹಾಗೆಯೇ ನಮ್ಮ ಕಾರ್ಯದರ್ಶಿಗಳು ನಮ್ಮ ಮುಖಂಡರಾದಂಥ ಅಶೋಕ್ ಅವರು ಬಂದಿದ್ದಾರೆ, ಹರೀಶ್ ಅವರು ಬಂದಿದ್ದಾರೆ, ಮತ್ತು ಮಂಜು ಅವರು ಬಂದಿದ್ದಾರೆ. ಎಲ್ರಿಗೂ ನಿಮ್ಮ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ, ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಏನು ಅಂತಂದರೆ, ಮುಖ್ಯವಾಗಿ ನಿನ್ನೆ ತಾನೇ ಕೋಮಲ್ನ ಚುನಾವಣೆಗೆ 2-3 ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನ ಕೂಡಿ ನಾಳೆ ಪ್ರಮುಖವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥರವರ ಹುಟ್ಟುಹಬ್ಬ ಆಚರಣೆ ಇದೆ. ಈ ಆಚರಣೆಗೆ ತಮ್ಮನ್ನೆಲ್ಲ ಆಹ್ವಾನಿಸಬೇಕು ಅನ್ನೋ ಒಂದು ಮೇರೆಗೆ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಹಿರಿಯರನ್ನೆಲ್ಲ ಕೂಡ ಈ ಒಂದು ಹುಟ್ಟುಹಬ್ಬಕ್ಕೆ ಆಹ್ವಾನಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸಮೃದ್ಧಿ ಮಂಜುನಾಥ್ ಅವರು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಂತರ ತಮ್ಮ ಗೃಹ ಕಚೇರಿಯಿಂದ ಒಂದು ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿ, ಈಗ ಇಂದಿರಾ ಕ್ಯಾಂಟೀನ್ ಏನಂತಂದರೆ ಒಂದು ಆಸ್ಪೀಸಿಯಸ್ ಡೇ, ಒಂದು ಒಳ್ಳೆಯ ದಿನ ಇವತ್ತು. ಮುಳಬಾಗಿಲು ಜನತೆಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗೆಯೇ ಅನೇಕ ಪೂಜೆಗಳಲ್ಲಿ ಪಾಲ್ಗೊಂಡವರು ಮುಳಬಾಗಿಲಿನ ಅವರ ಸ್ವಗೃಹಕ್ಕೆ ಬರ್ತಾರೆ. ಅಲ್ಲಿ ಎಲ್ಲ ನನ್ನ ಮುಖಂಡರ ಒಂದು ಅಭಿನಂದನೆಗಳನ್ನು ಕೂಡ ಸ್ವೀಕರಿಸೋರಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮುಂದಿನ ವಿಚಾರ ಏನು ಅಂತಂದರೆ, ಏನು ಕೋಮಲ್ನ ಒಂದು ಈ ಚುನಾವಣೆಯಲ್ಲಿ ನಾನು ಸೇರಿ ಎಲ್ಲ ಅಭ್ಯರ್ಥಿಗಳು ನಿಂತಿದ್ದೀವಿ. ನಿನ್ನೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರಿದ್ದರು, KV ಶಂಕರಪ್ಪನವರಿದ್ದರು, ಆನಂದ್ ರೆಡ್ಡಿ ಅವರಿದ್ದರು, ಮತ್ತು ಡಾಕ್ಟರ್ ಪ್ರಕಾಶ್ ಅವರಿದ್ದರು, MR ಮುರಳಿ ಅವರಿದ್ದರು, ಶ್ರೀನಿವಾಸ ರೆಡ್ಡಿ ಅವರಿದ್ದರು, ಸಾಮೇಗೌಡರು ಇದ್ದರು, ಮತ್ತು ವೆಂಕಟರಾಮೇಗೌಡರು ಇದ್ದರು, ಶಂಕರಪ್ಪನವರಿದ್ದರು, ಮತ್ತು ಬಳ್ಳಾರಿ ಜಗದೀಶ್ ಅವರಿದ್ದರು, ನರಸಿಂಹ ರೆಡ್ಡಿ ಅವರಿದ್ದರು. ಇನ್ನೂ ಅನೇಕ ಮುಖಂಡರ ಒಂದು ಸಮ್ಮುಖದಲ್ಲಿ ನಾವು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. 25ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲ ಡೆಲಿಗೇಟ್ ಮತದಾರರಲ್ಲಿ ನನ್ನ ಒಂದು ಸವಿನಯ ಮನವಿ ಏನು ಅಂತಂದರೆ, ನನ್ನನ್ನು ಅನೇಕ ಬಾರಿ ಚುನಾಯಿಸಿದ್ದೀವಿ. ನನ್ನ ಕಾರ್ಯವೈಖರಿಯನ್ನು ಕೂಡ ನೀವು ನೋಡಿದ್ದೀವಿ. ಅನೇಕರು ತಪ್ಪು ದಾರಿಗೆಳೆಯುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದು ಜನಗೂ ಗೊತ್ತಿರುವಂಥ ವಿಚಾರ. ನಾನೇನು ಅಂತ ಜನರ ಪುಸ್ತಕ ನಾನು ಸುಮಾರು 40 ವರ್ಷಗಳಿಂದ 35 ವರ್ಷಗಳಿಂದ ವಕೀಲಿ ವೃತ್ತಿ ಮಾಡ್ಕೊಂಡು ಬಂದಿದ್ದೀನಿ. ಕೋಲಾರ ವಕೀಲರ ಸಂಘದ ಅಧ್ಯಕ್ಷನಾಗಿ 2 ಸಾರಿ ಸೇವೆ ಸಲ್ಲಿಸಿದ್ದೀನಿ. ಮತ್ತು 1 ಬಾರಿ ನನ್ನ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಮತ್ತು 3 ಬಾರಿ ನಿರ್ದೇಶಕನಾಗಿ ಕೂಡ ನನ್ನ ಈ ಒಂದು ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ನಾನೇನಾದರೂ ಸರಿಯೇ ಇಲ್ಲ ಅಂತಂದರೆ ಈ ತಾಲೂಕಿನ ಜನತೆ ನನ್ನನ್ನು 3 ಬಾರಿ ಚುನಾಯಿಸ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಜನರ ಆಶೀರ್ವಾದ ಕೋರಿ 1 ಬಾರಿ 3 ಹೋಟೆಲ್ ಸೋತಿದ್ದೀನಿ. 3 ಹೋಟೆಲ್ನೇ, ಅದು ಕೂಡ ನಮ್ಮ
ಕೆಲವು ಹಿತಾಸಕ್ತಿಗಳ ಒಂದು ಇದರಿಂದ ಸೋತೆ ಹೊರತು ಅದು ನಾನು ಸೋಲಲ್ಲ, ಅದು ಕೂಡ ನಾನು ಗೆಲ್ಲಿದೆ. ಈ ಬಾರಿ ಕೂಡ ಜನ ನನ್ನ ಕೈ ಹಿಡಿತಾರೆ, ಡೆಲಿಗೇಟ್ಸ್ ನನ್ನ ಕೈ ಹಿಡಿತಾರೆ. ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಜಯವನ್ನು ದಾಖಲಿಸ್ತಾರೆ ಅಂತೇಳಿ ಮತ್ತು ಎಲ್ಲರಿಗೂ ಕೂಡ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಏನು ಚುನಾವಣೆಗೆ ಸ್ಪರ್ಧಿಸಿದಾರೋ ಅವರೆಲ್ಲರೂ ಕೂಡ ಮತವನ್ನು ನೀಡಬೇಕು ಅಂತೇಳಿ ನಮ್ಮ ಸಾಮೇಗೌಡರು ಮತ್ತು ಮಹಿಳಾ ಅಭ್ಯರ್ಥಿಯಾದಂಥ ಇವರು ಲಕ್ಷ್ಮೀ ಪ್ರಿಯರವರು ಇವರು ಎಲ್ಲರೂ ಕೂಡ, ಯಾಕೆಂದರೆ ಜಿಲ್ಲೆಯಲ್ಲಿ ಆಕೆ ಹೆಸರನ್ನು ಮುಂಚೂಣಿಗೆ ತಂದಿದ್ದಾರೆ ನಮ್ಮ ಜಿಲ್ಲಾ ನಾಯಕರು. ಹಾಗಾಗಿ ಎಲ್ಲರಿಗೂ ಕೂಡ ಮತವನ್ನು ನೀಡಿ ಗೆಲ್ಲಿಸಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೀನಿ.